ವಿಸ್ತಾರ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಶ್ರೀಧರ್ ಮುಂಡ್ರಿಗಿ, ಧಾರವಾಡ ಜಿಲ್ಲಾ ವರದಿಗಾರ. ಈಗಾಗಲೇ ಸ್ಪಿನ್ ಮಾಂತ್ರಿಕ ಅಂತ ಗುರುತಿಸಿಕೊಂಡು ಈಗಾಗಲೇ ದೊಡ್ಡ ಲೆಜೆಂಡರಿ ಕ್ರಿಕೆಟ್ ಅಂತ ಗುರುತಿಸಿಕೊಂಡಿರುವಂಥ ಶ್ರೀಲಂಕಾದ ಮಾಜಿ ಸ್ಪಿನ್ನರ್ ಮುತ್ತಯ್ಯ ಮುರಳೀಧರನ್ ಮತ್ತೊಂದು ಇನ್ನಿಂಗ್ಸ್ಗೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಮೊದಲ ಇನ್ನಿಂಗ್ಸ್ನಲ್ಲಿ ಕ್ರಿಕೆಟ್ ಜಗತ್ತಿಗೆ ಒಂದು ಇತಿಹಾಸವನ್ನು ಸೃಷ್ಟಿಸಿದಂಥ ಮುತ್ತಯ್ಯ ಮುರಳೀಧರನ್ ಇದೀಗ ಮತ್ತೊಂದು ಉದ್ಯಮವನ್ನು ಆರಂಭಿಸುವ ಮೂಲಕ ಮತ್ತೊಂದು ಇನ್ನಿಂಗ್ಸನ್ನು ಆರಂಭ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ದೇಶ ಮತ್ತು ರಾಜ್ಯದಲ್ಲಿ ಹಲವಾರು ಕಡೆ ಈಗಾಗಲೇ ಎಲ್ಲೆಲ್ಲಿ ಸ್ಥಳ ಇದೆ ಅನ್ನೋದನ್ನು ಈಗಾಗಲೇ ಉದ್ಯಮವನ್ನು ಮಾಡಲಿಕ್ಕೆ ಸ್ಥಳವನ್ನು ಹುಡುಕಾಡ್ತಿರುವಂಥದ್ದು. ಈ ಹಿಂದೆ ಅಂದರೆ 2023ರಲ್ಲಿ ಕೂಡ ಧಾರವಾಡದ ಮುಮ್ಮೇಗಟ್ಟಿ ಅನ್ನುವ ಒಂದು ಪ್ರದೇಶಕ್ಕೆ ಆಗಮಿಸಿದಂಥ ಮುತ್ತಯ್ಯ ಮುರಳೀಧರನ್ ಒಂದಿಷ್ಟು ಜಾಗವನ್ನು ನೋಡಿದರು. ಅದು ಕೂಡ ತಮ್ಮದೇ ಆದಂಥ ಒಂದು ಶ್ರೀಲಂಕಾ ಮೂಲದ ಕಂಪ್ನಿ ಏನಾಗಿದೆ ಸಿಲೋನ್ ಬೇವರೇಜ್ ಕ್ಯಾನ್ ಲಿಮಿಟೆಡ್ ಪ್ರೈವೇಟ್ ಅನ್ನೋದೇನಿದೆ, ಇದನ್ನು ಒಂದು ಇಲ್ಲಿ ಅಂದರೆ ಧಾರವಾಡದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಹಲವಾರು ವರ್ಷಗಳಿಂದಲೂ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದರು. ಅದೇ ರೀತಿ ಇಲ್ಲಿ ಅಂದರೆ ಮುಮ್ಮಿಗಟ್ಟಿಯಲ್ಲಿ ಬಂದು ಒಂದು ಜಾಗವನ್ನು ಕೂಡ ನೋಡ್ಕೊಂಡಿದ್ರು. ಒಟ್ಟು 26 ಎಕರೆ ವಿಸ್ತೀರ್ಣದ ಸಂಪೂರ್ಣ ಉದ್ಯಮವನ್ನು ಆಗಬೇಕು ಅನ್ನೋ ಕಾರಣಕ್ಕೆ ಮುಮ್ಮಿಗಟ್ಟಿಯಲ್ಲಿ ಜಾಗವನ್ನು ಕೂಡ ಗುರುತಿಸಿದ್ದು. ಅದರಂತೆ 14 ಎಕರೆ ಮೊದಲ ಹಂತದಲ್ಲಿಯೇ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಕೂಡ ಜಾಗವನ್ನು ನೋಡಿಕೊಂಡು ಅಲ್ಲಿದ್ದಂಥ ಕೈಗಾರಿಕೋದ್ಯಮಿಗಳು ಆಗಿರ್ಬೋದು ಅಥವಾ ಸರ್ಕಾರದ ಜೊತೆ ಒಂದು ರೀತಿಯಾಗಿ ಒಂದು ಹಂತದ ಮಾತುಕತೆಯನ್ನು ಮಾಡಿದರು. ಆದರೆ ಇದಾದ ಮೇಲೆ ಸದ್ಯಕ್ಕೆ ಅವ್ರು ಎಲ್ಲಿ ಹೋದರು, ರಿಟರ್ನ್ ಮತ್ತೆ ಜಾಗವನ್ನು ಲೀಸನ್ನು ತೆಗೆದುಕೊಂಡ್ರ ಅಥವಾ ಹಲವಾರು ರೀತಿಯಾಗಿ ಏನಾದರೂ ಮತ್ತೆ ಮುಂದಿನ ದಿನಗಳಲ್ಲಿ ಜಾಗವನ್ನು ತೆಗೆದುಕೊಳ್ಳೋಕ್ಕೆ ಬರ್ತಾರಾ ಅನ್ನೋದನ್ನು ನೋಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ಮುತ್ತಯ್ಯ ಮುರಳೀಧರನ್ ಆವಾಗ ಬಂದು ಹೋಗಿದ್ದಷ್ಟೇ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ಮತ್ತೆ ಅವರು ಬಂದು ಲೀಸ್ ಡಾಕ್ಯುಮೆಂಟನ್ನು ಮಾಡುವಂಥದ್ದಾಗಲಿ ಅಥವಾ ಆ ಒಂದು ಪ್ರೊಸೆಸ್ ಏನಿದೆ ಕಂಪ್ಲೀಟ್ ಮುಂದಿನ ಪ್ರೊಸೆಸ್ ಏನಿದೆ ಅದನ್ನ ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಯಾಕಂತಂದರೆ ಇಲ್ಲಿ ಹಲವಾರು ಪ್ರಶ್ನೆಗಳು ಕಾರಣ ಆಗುತ್ತೆ. ಯಾಕಂತಂದರೆ ಒಟ್ಟು 66 ಎಕರೆ ಅಂದರೆ 26 ಎಕರೆ ವಿಸ್ತೀರ್ಣದಲ್ಲಿ ಮಾಡುವಂಥ ಈ ಒಂದು ಉದ್ಯಮ ಏನಿದೆ ಅದನ್ನು ಕಂಪ್ಲೀಟಾಗಿ ಕೈ ಬಿಟ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಸದ್ಯ ಉದ್ಯಮಗಳಾಗಿರ್ಬೋದು ಅಥವಾ ಧಾರವಾಡದ ಜನರಿಗಲ್ಲೂ ಒಂದು ರೀತಿಯಾಗಿ ಆತಂಕಕ್ಕೆ ಕಾರಣ ಆಗಿದೆ. ಯಾಕಂತಂದರೆ ಹಲವಾರು ವರ್ಷಗಳ ಹಿಂದೆ ಪ್ಲ್ಯಾನ್ ಮಾಡಿಕೊಂಡು ಬಂದಂಥ ಈ ಒಂದು ಏನು ಉದ್ಯಮ ಇದೆ ಆ ಒಂದು ಉದ್ಯಮವನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕಾ ಅಥವಾ ಧಾರವಾಡದಲ್ಲೇ ಮಾಡಬೇಕಾ ಅನ್ನೋ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿರುವಂಥದ್ದು. ಯಾಕಂತಂದರೆ ಈ ಹಿಂದೆ 1 ಎಕರೆಗೆ ಒಟ್ಟು 95 ಲಕ್ಷ ರೂಪಾಯಿಯನ್ನು ಬೇಡಿಕೆ ಇಟ್ಟಿದ್ದಂಥ ಸರ್ಕಾರ ಈಗ ಅದನ್ನು ಯಾವಾಗ BJP ಸರ್ಕಾರ ಆಗುತ್ತೋ ಆವಾಗ ಕಾಂಗ್ರೆಸ್ ಸರ್ಕಾರ 1 ವರ್ಷದ ಅವಧಿಯಲ್ಲಿ ಅದನ್ನು 95 ಲಕ್ಷದಿಂದ ಅದನ್ನು 1,39,00,000ಕ್ಕೆ ಏರಿಸಿದ್ದು. 1 ಎಕರೆಗೆ 1,39,00,000 ಏರಿಸಿದ್ರಿಂದ ಇಲ್ಲಿಯವರೆಗೂ ಕೂಡ ಮುತ್ತಯ್ಯ ಮುರಳೀಧರನ್ ಈ ಕಡೆ ತಲೆ ಹಾಕಿಲ್ಲ. ಯಾಕಂತಂದರೆ 95 ಲಕ್ಷಕ್ಕೂ ಮತ್ತು 1,39,00,000ಕ್ಕೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಆಗುತ್ತೆ. ಈ ನಿಟ್ಟಿನಲ್ಲಿ 1 ಎಕರೆ ಜಾಗವನ್ನು 1,39,00,000 ಕೊಟ್ಟು ಖರೀದಿ ಮಾಡಿದ್ದದಲ್ಲಿ ಅವರು 26 ಎಕರೆ ಜಾಗವನ್ನು ಖರೀದಿ ಮಾಡುವಲ್ಲಿ ತುಂಬಾ ದೊಡ್ಡ ಅಮೌಂಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಒಟ್ಟು 446 ಕೋಟಿ ರೂಪಾಯಿ ಇನ್ವೆಸ್ಟನ್ನು ಮಾಡಿ ಒಂದು ದೊಡ್ಡ ಬೇವರೇಜ್ ಕಂಪ್ನಿ ಅಂದರೆ ಅದು ಕೂಡ ಪಾನೀಯ ಮತ್ತು ಅಲ್ಯೂಮಿನಿಯಂ ಕ್ಯಾನ್ಗಳನ್ನು ತಯಾರು ಮಾಡುವಂಥ ಕಂಪ್ನಿ ಇದಾಗಿದ್ದು ಒಟ್ಟು ಇದರಲ್ಲೇ ಅತಿ ಹೆಚ್ಚು ಅಮೌಂಟನ್ನು ಹೂಡಿಕೆ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಸ್ಥಳೀಯ ಉದ್ಯಮಿಗಳು ಕೂಡ ಕೈ ಜೋಡಿಸಿದ್ರು. ಅಷ್ಟೇ ಅಲ್ಲದೆ ಹಿಂದಿನ BJP ರಾಜ್ಯ ಸರ್ಕಾರ ಕೂಡ ನಿಮಗೆ ಏನು ಬೇಕು ಸಹಾಯವನ್ನು ನಾವು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿತ್ತು. ಆದರೆ ಯಾವಾಗ ಕಾಂಗ್ರೆಸ್ ಆಡಳಿತಕ್ಕೆ ಬರುತ್ತೆ ಕಳೆದ 1 ವರ್ಷದಿಂದ ಇಲ್ಲಿವರೆಗೂ ಕೂಡ ಅವ್ರ ಜೊತೆ ಯಾವುದೇ ರೀತಿಯಾಗಿ ಮಾತುಕತೆ ಆಗಲಿ ಅಥವಾ ಇಲ್ಲಿ ಬಂದು ನೀವು ಯಾವ ರೀತಿಯಾಗಿ ಸ್ಥಾಪನೆ ಮಾಡ್ತೀರಿ ನಿಮಗೆ ಯಾವ ರೀತಿ ಸಹಾಯ ಬೇಕು ಅನ್ನೋದನ್ನು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ಅವರ ಒಂದು ಜೊತೆ ಅಂದರೆ ಮುತ್ತಯ್ಯ ಮುರಳೀಧರನ್ ಜೊತೆ ಯಾವುದೇ ರೀತಿಯಾಗಿ ಮಾತಾಡಿಲ್ಲ. ಈ ಒಂದು ಮಾತುಕತೆ ಆಗದೇ ಇರುವಂಥ ಕಾರಣಕ್ಕಾಗಿ ಅವರು ಮುತ್ತಯ್ಯ ಮುರಳೀಧರನ್ ಏನು ಕಳೆದ ವರ್ಷ ಬಂದು ಹೋಗಿದ್ರು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡೋದಾಗಲಿ ಅಥವಾ ರಾಜ್ಯ ಸರ್ಕಾರ ಜೊತೆ ಮಾತುಕತೆ ಮಾಡೋದಾಗಲಿ ಇಲ್ಲಿವರೆಗೂ ಕೂಡ ಆಗಿಲ್ಲ. ಇದೇನಾದರೂ ಒಂದು ವೇಳೆ ಸ್ಥಾಪನೆ ಆಗಿದ್ದೇ ಆದಲ್ಲಿ ಅಥವಾ ಈ ಒಂದು ಕಂಪ್ನಿ ಬೇವರೇಜ್ ಕಂಪ್ನಿ ಏನಾದರೂ ಆರಂಭ ಆಗಿದ್ದೇ ಆದಲ್ಲಿ ಹಲವಾರು ಅಂದರೆ 100 ಜನರಿಗೆ ಒಟ್ಟು 550ಕ್ಕೂ ಹೆಚ್ಚು ಜನರಿಗೆ ಇಲ್ಲಿ ಒಂದು ಉದ್ಯೋಗ ಅವಕಾಶವನ್ನು ಕಲ್ಪಿಸುವಂಥ ಎಲ್ಲ ಸಾಧ್ಯತೆ ಇತ್ತು. ಆ ನಿಟ್ಟಿನಲ್ಲಿ ಜನರು ಕೂಡ ಅಂದರೆ ಸ್ಥಳೀಯವಾಗಿ ಅಥವಾ ಬೇರೆ ಜನರು ಕೂಡ ಒಂದು ರೀತಿಯಾಗಿ ಉದ್ಯೋಗವನ್ನು ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದರು. ಆದರೆ ಈ ಒಂದು ಕಂಪ್ನಿ ಆಗಮನ ಆಗುತ್ತೋ ಇಲ್ವೋ ಅನ್ನೋ ಒಂದು ಅನುಮಾನದಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಉದ್ಯಮಿಗೂ ಕೂಡ ಹೇಳ್ತಾ ಇರುವಂತೂ ನಮಗೆ ಈ ಒಂದು ಸರ್ಕಾರ ಇನ್ನೊಂದಷ್ಟು ಕಡಿಮೆ ದರವನ್ನು ಏನಾದರೂ ಕೊಟ್ಟಿದ್ರೆ ಮುತ್ತಯ್ಯ ಮುರಳೀಧರನ್ ಮತ್ತಷ್ಟು ಹೂಡಿಕೆಯನ್ನು ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಜಾಗವನ್ನು ಖರೀದಿ ಮಾಡೋಕ್ಕೆ ಕೂಡ ಅವರು ಮುಂದಾಗ್ತಿದ್ರು. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ಸರ್ಕಾರ ಅವ್ರ ಜೊತೆ ಮಾತುಕತೆ ಮಾಡಿಲ್ಲ. ಅಷ್ಟೇ ಅಲ್ಲದೆ ಸರ್ಕಾರ ಒಂದು ರೀತಿಯಾಗಿ ಮಾತುಕತೆ ಮಾಡಿ ಅವ್ರನ್ನ ಗಮನ ಸೆಳೆದು ಅಥವಾ ಅವ್ರನ್ನ ಮನವೊಲಿಸಿ ಏನಾದರೂ ಇಲ್ಲಿ ಧಾರವಾಡಕ್ಕೆ ಏನಾದರೂ ಕರ್ಕೊಂಡ್ಬಂದಿದ್ರೆ ಅವರು ಮತ್ತಷ್ಟು ಹೂಡಿಕೆಯನ್ನು ಮಾಡುವ ಅವಕಾಶ ಇರ್ತಿತ್ತು. ಅಷ್ಟೇ ಅಲ್ಲದೆ ಶ್ರೀಲಂಕಾ ಕಂಪ್ನಿ ಇಲ್ಲಿಯನ್ನು ಬಂದು ಉದ್ಯಮವನ್ನು ಆರಂಭ ಮಾಡಿದರೆ ಒಂದು ರೀತಿಯಾಗಿ ಉದ್ಯೋಗ ಅವಕಾಶ ಹೆಚ್ಚಿಗೆ ಆಗಿತ್ತು ಮತ್ತು ಶ್ರೀಲಂಕಾದ ಮತ್ತಷ್ಟು ಉದ್ಯಮಿಗಳು ಇಲ್ಲಿ ಬಂದು ಹೂಡಿಕೆ ಮಾಡೋಕ್ಕೆ ಅನುಕೂಲ ಆಗ್ತಿತ್ತು ಅನ್ನೋದು ಮಾತನ್ನು ಉದ್ಯಮಿಗಳು ಹೇಳ್ತಾ ಇರುವಂಥದ್ದು. ಸದ್ಯ ಈ ಒಂದು ಹಿನ್ನೆಲೆಯಲ್ಲಿ ಕೈಗಾರಿಕಾ ಸಚಿವರಂಥ MB ಪಾಟೀಲ್ ಅವ್ರನ್ನೂ ಕೂಡ ನಾವು ಮಾತಾಡಿಸಿದಂಥ ವೇಳೆಯಲ್ಲಿ ಅವರು ಕೂಡ ಇದನ್ನ ಹೇಳಿದ್ದು ಯಾವಾಗ ಹಿಂದಿನ ದರ ಮತ್ತು ಈಗಿನ ದರಕ್ಕೆ ನಿಗದಿ ಆಗಿತ್ತು ಅದು ಮತ್ತಷ್ಟು ಏರಿಕೆ ಆಗಿದೆ. ಅದ್ರಲ್ಲಿ ಕೂಡ ಯಾವುದೇ ರೀತಿಯಾಗಿ ಅನುಮಾನ ಇಲ್ಲ. ಆದರೆ ಹಿಂದಿನ ದರಕ್ಕೂ ಈ ದರಕ್ಕೂ ನಾವು
ಹೆಚ್ಚಿಗೆ ಮಾಡ್ತಾನೆ ಹೋಗಬೇಕಾಗುತ್ತೆ. ಅವ್ರು ಬೇರೆ ಮತ್ತು ಇನ್ನೊಬ್ರಿಗೆ ಬೇರೆ ಅನ್ನೋ ರೀತಿಯಲ್ಲಿ ನಾವು ಯಾವುದೇ ರೀತಿಯಾಗಿ ಅವಕಾಶ ಕೊಡೋಕ್ಕಾಗಲ್ಲ. ಒಬ್ಬ ವ್ಯಕ್ತಿಗೆ ಯಾವ ದರವನ್ನು ಕೊಟ್ಟಿರ್ತೀವೋ ಅದೇ ದರವನ್ನು ಮತ್ತೊಬ್ಬ ವ್ಯಕ್ತಿಗೂ ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಈಗ ಹಿಂದಿನ ದರಕ್ಕೂ ಮತ್ತು ಈ ದರಕ್ಕೂ ವ್ಯತ್ಯಾಸ ಮಾಡೋ ಹಾಗಿಲ್ಲ. ಬಂದು ಅವ್ರ ಜೊತೆ ನಾವು ಮತ್ತೊಂದು ಸಲ ಮಾತುಕತೆಯನ್ನು ಮಾಡ್ತೀವಿ. ಮಾತುಕತೆಯಲ್ಲಿ ಅವ್ರು ಏನಾದರೂ ಸಿದ್ಧರಾಗಿದ್ದರೆ, ಒಂದು ರೀತಿಯಾಗಿ ಅವರು ಒಪ್ಕೊಂಡ್ರೆ ಇಲ್ಲಿ ಬಂದು ತಮ್ಮ ಒಂದು ಬೆವರೇಜ್ ಕಂಪ್ನಿಯನ್ನು ಆರಂಭ ಮಾಡಲಿಕ್ಕೆ ನಮ್ದು ಯಾವುದೇ ರೀತಿ ಅಡಚಣೆ ಇಲ್ಲ. ಅಷ್ಟೇ ಅಲ್ಲದೆ ಅವರ ಜೊತೆ ಒಂದು ಮಾತುಕತೆಯನ್ನು ಮಾಡಲಿಕ್ಕೆ ನಾವು ಕೂಡ ಟ್ರೈ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಆದರೆ ಸರ್ಕಾರ ಯಾವಾಗ BJPಯಿಂದ ಕಾಂಗ್ರೆಸ್ ಸರ್ಕಾರ ಬಂತು ಆವಾಗ ಒಂದು ರೀತಿಯಾಗಿ ಉದ್ಯಮಿಗಳಿಗೆ ಉತ್ಸಾಹವನ್ನು ತುಂಬ್ತೀವಿ, ಅಷ್ಟೇ ಅಲ್ಲದೆ ಹೊಸ ಹೊಸ ಉದ್ಯೋಗಗಳನ್ನ ಇಲ್ಲಿ ಸೃಷ್ಟಿ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕಾಂಗ್ರೆಸ್ ಸರ್ಕಾರ ಹೇಳಿತ್ತು. ಆದರೆ ಈಗ ಒಂದಿಷ್ಟು ಉದ್ಯಮಿಗಳು ಇಲ್ಲಿ ಬಂದು ಹಣ ತೊಡಗಿಸ್ಕೊಳ್ಬೇಕು ಅಥವಾ ಮತ್ತಷ್ಟು ಉದ್ಯಮಗಳನ್ನು ಮಾಡಬೇಕು, ಹೊಸ ಹೊಸ ಕೈಗಾರಿಕೆಗಳನ್ನ ತೆಗೆದಬೇಕು ಅನ್ನೋ ಒಂದು ಪ್ಲ್ಯಾನನ್ನು ಏನು ಮಾಡ್ಕೊಂಡಿದ್ರು, ಅದು ಒಂದು ರೀತಿಯಾಗಿ ಬೆಲೆ ಏರಿಕೆ ಅವರಿಗೆ ಹಿನ್ನಡೆ ಆಯಿತು ಅನ್ನೋ ಒಂದು ಮಾತನ್ನು ಸದ್ಯ ಸಾರ್ವಜನಿಕವಾಗಿ ಕೇಳ್ತಾ ಇರುವಂಥದ್ದು, ಸದ್ಯ ಉದ್ಯಮಿಗಳು ಹೇಳ್ತಾ ಇರುವಂಥದ್ದು. ಒಂದು ವೇಳೆ ಅವ್ರಿಗೇನಾದರೂ ಕಡಿಮೆ ಬೆಲೆ ಅಂದರೆ 96 ಲಕ್ಷದಿಂದ 1,39 ಲಕ್ಷ ಏನಾಗಿದೆ ಅದನ್ನು ಮತ್ತಷ್ಟು ಕಡಿಮೆ ಮಾಡಿದ್ದೆ ಆದಲ್ಲಿ ಜನರು ಕೂಡ ಅಥವಾ ಉದ್ಯಮಿಗೂ ಕೂಡ ಬಂದು ಇಲ್ಲಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಹೊಸ ಹೊಸ ಕೈಗಾರಿಕೆಗಳನ್ನ ತೆರೀಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಅನ್ನೋದು ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ದಿನ್ನಿ ಜೊತೆ ಶ್ರೀಧರ್ ಮುಂಡ್ರಿಗೆ, ವಿಸ್ತಾರ ನ್ಯೂಸ್, ಧಾರವಾಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.